ಇಂಜಿನ್ ಲೈಟ್ ಬೇರೆ ಆನ್ ಆಗ್ತಾ ಇದೆ, ಏನೋ ಆಗಿದೆ. ಹಲೋ ವಿವರ್ಸ್, ಬ್ಯಾಂಗ್ಳೂರ್ ಮೋಟೋ ಬ್ಲಾಗ್ ಚಾನಲಲ್ಲಿ ಮತ್ತೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ವೀಡಿಯೋದಲ್ಲಿ ಗಾಡಿನ ಡೆಲಿವರ್ ತೊಗೊಂಡಿದ್ದೆ, ಮತ್ತು ಅದು ಕೆಲವು ಸ್ಟಂಟ್ಸು ಅವ್ರ ಕಡೆಯಿಂದ ಈವೆಂಟ್ ಆರ್ಗನೈಸ್ ಮಾಡಿದ್ದೆಲ್ಲ ನೋಡಿದ್ರಿ ನೀವು. ನಮ್ಮ ತುಂಬ ಡೀಪಾಗಿ ಏನು ಕ್ಯಾಪ್ಚರ್ ಎಲ್ಲ ಮಾಡೋಕ್ಕಾಗಲಿಲ್ಲ, ಫೈನ್. ಬಟ್ ಈಗ ಏನಂದರೆ ಇದನ್ನು ಒಂದು ಆಲ್ಮೋಸ್ಟ್ 65 ಕಿಲೋಮೀಟ್ರ್ ಓಡಿದೆ, 67 ಓಡಿದೆ. ಯಾವುದೋ ವಿಡಿಯೋ ನೋಡ್ತಿದ್ದೆ, ಅಲ್ಲಿ ಡಿಸ್ಪ್ಲೇ ಆನ್ ಆಗ್ತಾ ಇರಲಿಲ್ಲ ಈ ಗಾಡಿದು. ಆವಾಗ ಅವರು ರೆಕ್ಟಿಫೈ ಟ್ರಬಲ್ ಶೂಟ್ ಮಾಡೋದಕ್ಕೆ ಫ್ಯೂಸ್ ಬಾಕ್ಸ್ ಓಪನ್ ಮಾಡ್ತಾರೆ. ಅಲ್ಲಿ ಫ್ಯೂಸ್ ಬಾಕ್ಸಲ್ಲಿ ಎಲ್ಲ ಫ್ಯೂಸಸ್ ಇರುತ್ತೆ, ಒಂದು ಫ್ಯೂಸ್ ಹೋಗಿರುತ್ತೆ ಅದಕ್ಕೆ. ಆಮೇಲೆ ಪಕ್ಕದಲ್ಲಿ ಬ್ಯಾಕಪ್ ಫ್ಯೂಸಸ್ ಇಟ್ಟಿರ್ತಾರೆ. ಆ ಫ್ಯೂಸಸ್ನ ಹಾಕಿ ಅದನ್ನ ರೆಡಿ ಮಾಡ್ತಾರೆ, ಅಂದರೆ ರೆಕ್ಟಿಫೈ ಮಾಡಿಬಿಡ್ತಾರೆ ಇಶ್ಯೂ. ಆ ಫ್ಯೂಸ್ ಬ್ಲೋನ್ ಆಗಿರುತ್ತೆ, ಆ ಕಾರಣಕ್ಕೆ ಇನ್ನೊಂದು ಫ್ಯೂಸ್ ಹಾಕ್ತಾರೆ. ಬಟ್ ಇದರಲ್ಲಿ ನಾನು ನೋಡಿದೆ, ನಾನು ನಿಮಗೆ ಇವಾಗ ಅದೇ ಶೋರೂಮ್ ಹತ್ರನೇ ಹೋಗ್ತಾ ಇದ್ದೀನಿ, ನಾನು ಇದ್ರಲ್ಲಿ ನೋಡಿದೆ. ಬಟ್ ಅಲ್ಲಿ ನಾನು ರಿಕ್ವೈರ್ಡ್ ಇರೋ ಫ್ಯೂಸ್ಗೂ ಅಲ್ಲಿ ಇಟ್ಟಿರೋ ಫ್ಯೂಸ್ಗೂ ಸಂಬಂಧನೇ ಇಲ್ಲ. ಅಂದರೆ ಅಷ್ಟೊಂದು ಟೆಕ್ನಿಕಲ್ ಗೊತ್ತಾ ನಿಮಗೆ ಅನ್ನೋ ಕೇಳೋದಾದರೆ ಹೌದು. ಏನಕ್ಕೆ ಅಂದರೆ ಎಲ್ಲಿ ಆ ಫ್ಯೂಸ್ ಬಾಕ್ಸಲ್ಲಿ ಏನು ಆ್ಯಮ್ಸ್ ಇಟ್ಟಿರ್ತಾರೆ ವರ್ಕಿಂಗಲ್ಲಿರೋದು ಈಗ ಕರೆಂಟು, ಪಕ್ಕದಲ್ಲಿ ಅದರದ್ದೇ ಆಲ್ಟರ್ನೇಟ್ ಆಗಿ, ಇವಾಗ ಎಕ್ಸಾಂಪಲ್ 10 ಆ್ಯಂಪ್ ಇದ್ದರೆ 10 ಆ್ಯಂಪ್ ಫ್ಯೂಸಸ್ಸೇ ಮತ್ತೆ ಇನ್ನೊಂದು ಇಟ್ಟಿರ್ತಾರೆ. ಇನ್ ಕೇಸ್ 10 ಆ್ಯಂಪ್ ಬ್ಲೋನ್ ಆದರೆ ಈ 10 ಆ್ಯಂಪ್ದು ಫ್ಯೂಸ್ ಯೂಸ್ ಮಾಡ್ಕೊಳ್ಳಿ ಅಂತ ಇರುತ್ತೆ. ಇದು ಎಲ್ಲರೂ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರಿಗೆ ಒಂದು ಇನ್ಫಾರ್ಮೇಷನ್. ಸೊ ಈ ಥರ ಇರಬೇಕಾದ್ರೆ ಇಲ್ಲಿದೆ ಫ್ಯೂಸಲ್ಲಿ ಇದೆ, ಇಲ್ಲಿ ಇದರಲ್ಲಿ 30 ಆ್ಯಂಪ್ ಫ್ಯೂಸ್ ಇಟ್ಟಿದ್ದಾನೆ. ಆದರೆ 30 ಆ್ಯಂಪ್ ಫ್ಯೂಸ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಒಂದು ನನಗೆ ಗೊತ್ತಿಲ್ಲ, ಅಥವಾ ಇದರಲ್ಲಿ ಇಟ್ಟಿರೋ ಜಾಗ ರಾಂಗ್ ಆಗಿದೆ. ಬನ್ನಿ, ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಶೋರೂಮ್ ಹತ್ರ ಇನ್ನೇನು 10 ನಿಮಿಷ ರೀಚ್ ಆಗಿಬಿಡ್ತೇನೆ. ಅಲ್ಲಿ ತೋರಿಸ್ತೀನಿ ನಾನು ಏನು ಹೇಳಕ್ಕೆ ಹೊಟ್ಟಿದ್ದೀನಿ ಅಂತ. ಬಟ್ ರಿಕ್ವೈರ್ಡ್ ಆಗಿರೋ ಫ್ಯೂಸಸ್ ಇಲ್ಲವೇ ಇಲ್ಲ ಅದರಲ್ಲಿ. ಮತ್ತು ಆ ಗಾಡಿಯಲ್ಲಿ ಆ ವಿಡಿಯೋ ಏನು ನೋಡಿದೆ, ಆ ವಿಡಿಯೋ ಮತ್ತೆ ಹುಡುಕ್ತೆ, ನಾನು ತುಂಬ ಹುಡುಕ್ತೆ. ಇನ್ಸ್ಟಾದಲ್ಲಿ ನೋಡಿದ್ನ, ಯೂಟ್ಯೂಬಲ್ಲಿ ನೋಡಿದ್ನ ಗೊತ್ತಾಗ್ತಾ ಇಲ್ಲ. ಹುಡುಕಾಡ್ಬಿಟ್ಟೆ, ಸಿಗ್ತಾನೆ ಇಲ್ಲ ಆ ವಿಡಿಯೋ. ಏನೇನೋ ಕೀಬೋರ್ಡ್ಸ್ ಎಲ್ಲ ಸರ್ಚ್ ಮಾಡಿದೆ, ಏನು ಹಾಕೋದು ಸಿಗ್ತಾ ಇಲ್ಲ. ಓಕೆ, ಮೋಸ್ಟ್ಲಿ ವಿಡಿಯೋ ಡಿಲೀಟ್ ಆಗಿದೆಯಾ ಇಲ್ಲ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕಂದರೆ ಬಜಾಜ್ ಫಸ್ಟ್ ಬ್ಯಾಚಲ್ಲಿ ಥರ ಇಶ್ಯೂ ಇದೆ ಅಂತ ಡಿಲೀಟ್ ಮಾಡ್ಬಿಟ್ಟವ್ರ ಏನು ಅಂತ. ಅಲ್ಲಿ ಸಿಗಲಿಲ್ಲ ವಿಡಿಯೋ. ಓಕೆ, ಬಟ್ ಕಂಟೆಂಟ್ ಇದೆ ಅಂತ ನಾನು ಹೇಳ್ತೀನಿ. ಈಗ ಆ ಫ್ಯೂಸಸ್, ರಿಲೇಟೆಡ್ ಫ್ಯೂಸಸ್ ಇರಬೇಕು ಇದ್ರೊಳಗೆ, ಆ ಫ್ಯೂಸಸ್ ಇಲ್ಲೇ ಇಲ್ಲ. ಸೊ ಅದನ್ನೇ ಕೇಳೋಣ, ಇಲ್ಲ ಏನಾದರೂ ಮಿಸ್ ಆಗಿದೆಯಾ, ಏನಾದರೂ ಅವರು ಆಬ್ವಿಯಸ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಬೇಕಾದ್ರೆ ಒಂದು ಫ್ಯೂಸ್ ಆ ಕಡೆ ಆಗಿರ್ಬೋದು. ಬಟ್ ರೇಟಿಂಗ್ ಫ್ಯೂಸಸ್ ಕರೆಕ್ಟಾಗಿ ಹಾಕಿರ್ತಾರೆ. ಅದೇ ಈ ಫ್ಯೂಸ್ ಏನಕ್ಕೆ ಇದರಲ್ಲಿ ಬಾಕ್ಸಲ್ಲಿ ಇಲ್ಲ, ನನಗೆ ಇವಾಗ ಏನಾದ್ರು ಇನ್ ಕೇಸ್ ಇವಾಗ ಬ್ಲೋನ್ ಆಯಿತು ಯಾವುದೋ ಒಂದು ಫ್ಯೂಸ್ ಅಂದರೆ ನಾನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ನಂಗೆ ಡೌಟ್ ಇವಾಗ. ಅದೇ ಕೇಳೋಣ ಅವ್ರನ್ನ ಅಂತಲೇ ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ, ನೋಡೋಣ ಏನು ಹೇಳ್ತಾರೆ ಅದ್ರ ಬಗ್ಗೆ ಅಂತ. ಓಕೆ, ನಾನು ಇಸ್ಕೊಂಡಿದ್ದು ವೆಹಿಕಲ್ ಬಂದು ಎಲೆಕ್ಟ್ರಾನಿಕ್ ಸಿಟಿ ಅಂಬಾ ಬಜಾಜಲ್ಲಿ. ಬಟ್ ಡೆಲಿವರಿ ತೊಗೊಂಡಿದ್ದು ಬನ್ನೇಘಟ್ಟ ರಾಯಲ್ ಮೀನಾಕ್ಷಿ ಇದೆಯಲ್ಲ ಅಲ್ಲಿ. ಅದೊಂದು ಈವೆಂಟ್ ಮಾಡ್ತಾಯಿದ್ರು, ರಿಕ್ವೆಸ್ಟ್ ಮಾಡಿಕೊಂಡ್ರು. ಇಲ್ಲ, ನಾ ಇದೇ ರೀಸನು. ಇದ್ರಲ್ಲಿ ಇನ್ನೊಂದು ಹೇಳಬೇಕು, ನೀವು ಈವೆಂಟ್ಗಳೆಲ್ಲ ನೀವು ತೊಗೊಳಕ್ಕೆ ಹೋಗ್ತೀರಾ ಅಂದರೆ ಅವರು ಈವೆಂಟಲ್ಲಿ ಬ್ಯುಸಿ ಇರ್ತಾರೆ, ಹೌದಾ? ನಿಮ್ದು ಒಂದು ಗಾಡಿ ಅಷ್ಟೇ, ಅವ್ರಿಗೆ ಎಲ್ಲ ಒಂದು 50-60 ಗಾಡಿಗಳಿರ್ತವೆ, ಅವ್ರಿಗೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ಇವಾಗ ಏನಾಗಿದೆ, ಇದೇ ಮಾಡೋಕ್ಕೆ ಹೋಗಿ ನನಗೆ ಇದ್ರ ಬುಕ್ಲೆಟ್ ಸಿಕ್ಕಿಲ್ಲ ಇನ್ನೂ. ಅವರು ಬರುತ್ತೆ ಅಂತ ಹೇಳಿದ್ದಾರೆ, ಕೊಡ್ತಾರೆ ಇಲ್ಲ ಅಂತಲ್ಲ. ಬೇರೆಯವ್ರಿಗೆಲ್ಲ ಅಲ್ಲೇ ನೀವು ಡೆಲಿವರಿ ವೆಹಿಕಲ್ ಇಸ್ಕೊಬೇಕಾದ್ರೆ ನೀವು ಕ್ಲಿಯರ್ ಇರ್ತೀರಾ. ಬುಕ್ಲೆಟ್ ಕೊಡಬೇಕು, ವಾರಂಟಿ ಕಾರ್ಡ್ ಕೊಡಬೇಕು, ಇವೆಲ್ಲ ಡೀಟೇಲ್ ಕ್ಲಿಯರ್ ಆಗಿರುತ್ತೆ. ಅದೆಲ್ಲ ಅಲ್ಲಿ ಇಸ್ಕೊಂಡು ಡೆಲಿವರಿ ಟೈಮ್ ಇಸ್ಕೋಬೇಕಾದ್ರೆ ಅದೆಲ್ಲ ಇರೋಲ್ಲ ಅಲ್ಲಿ. ನನಗೆ ಕೊಟ್ಟಿರ್ತಾರೆ, ನೀವು ಆಮೇಲೆ ಶೋರೂಮ್ ಕಲೆಕ್ಟ್ ಮಾಡಿ ಅಂತ ಆಗ್ಬಿಡುತ್ತೆ. ಎಲ್ಲ ಪೂರ್ತಿ ಎಲ್ಲ ನಾವೇ ಮೇಲೆ ಕೇಳೋಕ್ಕಾಗತ್ತಲ್ಲ. ಸೊ ನಾವೇ ನೆನ್ಸೋಕ್ಕಾಗಲ್ಲ, ಅವ್ರಿಗೆ ಕೊಡ್ಬೇಕು ಅದನ್ನೆಲ್ಲ. ನನಗೆ ಗೊತ್ತಿತ್ತು ಇದು ಹಿಂಗಾಗುತ್ತೆ ಅಂತ. ಬಟ್ ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ, ಅಲ್ಲಿಗೆ ಬನ್ನಿ ಸರ್, ಅಲ್ಲಿ ಡೆಲಿವರ್ ತೊಗೊಳ್ಳಿ, ಈವೆಂಟ್ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು. ಸರಿ, ಓಕೆ, ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಬಿಡು, ಓಕೆ, ಒಂದು ಏನೋ ಕೇಳ್ತಾವ್ರೆ ಅಂತ ಹೋದೆ. ನೋಡಿದ್ರೆ ಈಗ ಈ ಥರ ಆಗಿದೆ. ಏನೋ ಇಂಜಿನ್ ಲೈಟ್ ಬೇರೆ ಆನ್ ಆಗ್ತಾ ಇದೆ, ಏನೋ ಆಗಿದೆ. ಬನ್ನಿ ಚೆಕ್ ಮಾಡಿಬಿಡೋಣ ಏನಕ್ಕೆ ಇಶ್ಯೂ. ಇಂಜಿನ್ ಲೈಟ್ ಬೇರೆ ಆನಲ್ಲಿದೆ. ಇಂಜಿನ್ ಲೈಟ್ ಆನಲ್ಲಿ ಇರ್ಕೂಡ್ದು ಜನರಲಿ. ಓಕೆ, ದೇರ್ ಮೈಟ್ ಬಿ ಎ ಇಶ್ಯೂ. ಏನೋ ಡೌನ್ ಹೊಡಿತಾ ಇದೆ, ಏನೋ ಮಾಡಿಬಿಟ್ಟವ್ರ ಅಂತ ಇದೇ ಹೇಳಿದ್ದೀನಿ. ಅಲ್ಲಿ ಚೆಕ್ ಮಾಡಿದಾಗ ಇಷ್ಟು ದಿವಸ ಓಡಿಸಿದ್ದೀನಿ 60 ಕಿಲೋಮೀಟರ್, ಏನೂ ಪ್ರಾಬ್ಲಮ್ ಬಂದಿಲ್ಲ. ಈಗ ಬರ್ತಾಯಿದೆ ಇದು ಇಂಜಿನ್ ಲೈಟೆಲ್ಲ. ಬೇಗ ತೊಗೊಂಡೋಗ್ಬಿಟ್ಟು ಶೋರೂಮ್ ಕೊಟ್ಬಿಡೋಣ, ಅದು ಏನು ಹೇಳ್ತಾರೆ ನೋಡೋಣ. ಅವ್ರು
ಆಗ್ತಾ ಇದೆ ಗಾಡಿ, ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ. ಬಟ್ ಏನದು ಇಂಜಿನ್ ಲೈಟಲ್ಲಿ ಆನ್ ಹಾಕೊಂಡು ಕುತ್ಕೊಂಡ್ರೆ ಹೊಸ ಗಾಡೀಲಿ ಟೆನ್ಷನ್ ಆಗಿಬಿಡುತ್ತೆ. ಏನೋ ಮೈನರ್ ಇಶ್ಯೂ ಇರುತ್ತೆ, ಬಟ್ ಇಶ್ಯೂನೇ ಏನಕ್ಕೆ ಇರಬೇಕು? ಫುಲ್ ಪೇಮೆಂಟ್ ಮಾಡಿರ್ತೀವಲ್ಲ. ನೋ ಇಶ್ಯೂಸ್ ನಾಟ್ ಟಾಲರಬಲ್, 0 ಟಾಲರೆನ್ಸ್ ಥರ ಇರಬೇಕು. ಓಕೆ, ಏನು ರೀಚ್ ಆದ್ವಿ. A few moments later. ಸೊ ನಾನು ಒಬ್ರ ಹತ್ರ ಮಾತಾಡಿದೆ, ಸಾರಿ ಕ್ಯಾಮ್ರಾ ಆಫಲ್ಲಿತ್ತು. ಅವರು ಚೆಕ್ ಇಂಜಿನ್ ಆನಲ್ಲಿದೆ ಹಿಂಗೆ ಅಂತ ಹೇಳಿದೆ. ಬಟ್ ಅವ್ರೇನು ಹೇಳ್ತಾ ಇದ್ದಾರೆ, ಇಲ್ಲಿ ಅದು ಟೂಲ್ ಇಲ್ಲ ಅಂತೆ ಚೆಕ್ ಮಾಡೋದಕ್ಕೆ. ಅದೇ ಗಾರೆಪಾಳ್ಯದಲ್ಲಿ ಹೋದರೆ ಟೂಲ್ ಇದೆ, ಹಾಕ್ಬಿಟ್ಟು ಚೆಕ್ ಮಾಡಿ ಹೇಳ್ತೀನಿ ಏನಾಗಿದೆ ಎಕ್ಸಾಕ್ಟು ಅಂತ ಹೇಳ್ತಾರೆ. ನಾನು ಹೇಳಿ ಚೆಕ್ ಇಂಜಿನ್ ಆನಲ್ಲಿದೆ, ಪರವಾಗಿಲ್ಲ ಅಂತ, ಓಕೆ ಅಂತ ಹೇಳಿದ್ದಾರೆ. ಚೆಕ್ ಇಂಜಿನ್ ಆನಲ್ಲೇ ಇದೆ, ಅದು ಅದೇ ಪ್ರಾಬ್ಲಮ್. ಈಗ ಗಾರೆಪಾಳ್ಯ ಹೋಗ್ಬೇಕು. ಸೊ ಆಲ್ಮೋಸ್ಟ್ ಸರ್ವಿಸ್ ಸೆಂಟರ್ ರೀಚ್ ಆಗ್ತಾ ಇದ್ದೀನಿ. ನೋಡೋಣ, ಮೋಸ್ಟ್ಲಿ ಏನು ಅಂಥ ಪ್ರಾಬ್ಲಮ್ ಇಲ್ಲ. ಫ್ಯೂಸಲ್ಲಿ ಏನಾದರೂ ಆಗಿರುತ್ತೆ. ನಾನು ಹೇಳ್ದಾಗೆ ನೋಡಿ, ಈ ಚೆಕ್ ಇಂಜಿನ್ ಗೊತ್ತೇ ಇಲ್ಲ. ನಾನು ಮಾತಾಡೋಕ್ಕೆ ಬಂದಿದ್ದ ಟಾಪಿಕ್ಕೇ ಬೇರೆ ಇತ್ತು ಆ್ಯಕ್ಚುಲಿ ಇನಿಷಿಯಲಲ್ಲಿ. ಚೆಕ್ ಇಂಜಿನ್ ಇವಾಗ ಬರ್ತಾ ಇದೆ ಅಂದರೆ ಮೋಸ್ಟ್ಲಿ ಫ್ಯೂಸಲ್ಲಿ ಏನೋ ಮಾಡಿದ್ದಾರೆ, ಅದು ಈ ಥರ ಆಗಿಬಿಟ್ಟಿದೆ. ಅಂದರೆ PDI ಮಾಡಬೇಕಾದ್ರೆ ಏನಾದರೂ ಫ್ಯೂಸ್ ಇನ್ಸರ್ಟ್ ಮಾಡಿರ್ತಾರಲ್ಲ, ಯಾಕಂದರೆ ಬರ್ತಾ ಫ್ಯೂಸಲ್ಲಿ ಇನ್ಸರ್ಟ್ ಆಗೇ ಇರುತ್ತೆ ಅಂತ ಅಂದ್ಕೊತೀನಿ. ಬಟ್ ಏನು ಮ್ಯಾನುಫ್ಯಾಕ್ಚರಿಂಗ್ ಏನು ಬೇಕಾದ್ರೂ ಆಗಿರ್ಬೋದು. ನೋಡ್ಬಿಡೋಣ. ಇಲ್ಲೇ ಲೆಫ್ಟಲ್ಲಿ ಬರುತ್ತೆ. ಓಕೆ, ಡ್ರೆಸ್ ಎಲ್ಲ ಬಜಾಜ್ ಸರ್ವಿಸ್ ಸೆಂಟ್ರ್ ಹಾಂ, ಬಜಾಜ್ ಇಲ್ಲ. ಹಾಂ, ಟೂ ವೀಲರ್ದು ಹೌದು. ಬಜಾಜ್ ಗೊತ್ತಿಲ್ವಾ? ಬಜಾಜ್ ಹೊಸ್ತಾನೆ ಹಾಕಿದ್ದು. ಬಜಾಜ್ ಗೊತ್ತಿಲ್ಲ ನನಗೆ. One hour later. ಪ್ರಾಬ್ಲಮ್ ಏನು ಬರ್ತೈತೆ ಸರ್? ಮಾಲ್ ಫಂಕ್ಷನ್ ಒಂದು, ಮತ್ತೆ ಇನ್ನೊಂದು ಅದೊಂದೇ ಇವಾಗ ಆ ಕಡೆನಾ? ಸೊ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರ್ಥ ಆಗಿದೆ ಮಾಲ್ ಫಂಕ್ಷನ್ ಏನು ಅಂತ. ಇವಾಗ ಆ ಕಡೆ ಇದೆ ಸರ್ವಿಸ್ ಸೆಂಟರ್ ಆ್ಯಕ್ಚುಲಿ. ಇವಾಗ ಆಫ್ ಆಯಿತು ಜಸ್ಟಲ್ಲಿ. ಮತ್ತು ಇನ್ನೊಂದು, ನೀವು ಬೇರೆ ಯಾವುದಾದ್ರೂ ಇದಿದ್ರೆ ಗಾಡಿ ನೋಡಿ ಬಂದು ತಾನೆ, ಅವಾಗಿಂದ ಬಂದು ನಾನು ರೆಕಾರ್ಡ್ ಕೂಡ ಮಾಡಿದೆ ಅದಕ್ಕೆ ಅಂತ.
ಮತ್ತು ಡಿಸ್ಪ್ಲೇ ಒಂದ್ಸರಿ ಬ್ಲ್ಯಾಂಕ್ ಆಗಿ ಬಂತು, ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ಡಿಸ್ಪ್ಲೇ. ಗಾಡಿ ಓಡ್ತಾನೆ ಇದೆ. ಮತ್ತು ಇದು ಫ್ಯೂಸ್ ಬಾಕ್ಸ್ ಇದೆಯಲ್ಲ, ಅದರಲ್ಲಿ ಫ್ಯೂಸು ಬೇರೆದು ಗಾಡಿಗೆ ನಾನು ನೋಡಿದೆ, ನನ್ನ ಫ್ರೆಂಡ್ ಗಾಡೀಲಿ ಅಲ್ಲಿ ಫ್ಯೂಸ್ ಇದೆ, ಇದರಲ್ಲಿ ಫ್ಯೂಸ್ ಇಲ್ಲ. ಹಾಂ, ಸ್ಪೇರ್ ನಾರ್ಮಲ್ ಫ್ಯೂಸ್ ಬಾಕ್ಸ್ ಬರುತ್ತಲ್ಲ, ಅದರಲ್ಲಿ ಇಲ್ಲ. ಇದರಲ್ಲಿ ಒಂದೇ 30 ಆಂಪ್ಸಿಂದ ಒಂದೈತೆ ಎಕ್ಸ್ಟ್ರಾ ಫ್ಯೂಸ್. ನಾನು ಇದೇ ಹೇಳಿ, ಈ ಎರಡರಲ್ಲೂ ಇತ್ತು 10 ಇದು 7.5 ಮತ್ತು 7.5 ಅಷ್ಟೇ. ಹಾಂ, ಅಲ್ಲಿ ಇತ್ತದು. ಎಷ್ಟೆಷ್ಟದು? 10 7.5. ಓಕೆ, ಹಾಂ, ಕರೆಕ್ಟ್ ಹಿಂಗೆ ಇತ್ತು ಅದು. ಬಟ್ 30 ಏನಕ್ಕೆ ಇಲ್ಲಿ ಇತ್ತು ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ಸೆಲ್ಫಿಂದ ರಿಲೇ ಇರುತ್ತೆ, ಓಕೆ, ಈ ಕಡೆ ಸೈಡ್ ಇರುತ್ತೆ, ಅದಕ್ಕೆ ಬರುತ್ತೆ. ಮತ್ತೆ ಎಕ್ಸಸ್ ರಿಲೇಸ್ ಇಷ್ಟೇನಾ? ಈ ಅದೇ ಸಾರಿ ಫ್ಯೂಸಸ್ ಈ 3 ಇರುತ್ತೆ, ಅಲ್ಲೊಂದು ಇರುತ್ತೆ ಎಕ್ಸ್ಟ್ರಾ. ಓಕೆ, ಇಲ್ಲಿ 3, ಇಲ್ಲಿ 2, ಇಲ್ಲಿ 1. ಓಕೆ, ಫಿಟ್ ಮಾಡಲ. ಅದೇ ಬ್ಲ್ಯಾಂಕ್ ಆಗಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಫುಲ್ ಇದು ಬ್ಲ್ಯಾಂಕ್ ಇದೆ, ಗಾಡಿ ರೆಸ್ಪಾಂಡ್ ಮಾಡ್ತಿದೆ. ಅದು ಬ್ಯಾಟ್ರಿದಾ? ಓಕೆ ಓಕೆ, ನಾನು ಅನ್ಕೊಂಡು ಇನ್ನೂ ಏನೋ ತೋಡಿಲ್ಲ, ಏನೋ ಮಾಲ್ ಫಂಕ್ಷನ್ಗಳೆಲ್ಲ ಬರ್ತಿದೆ. ಸರ್ವಿಸ್ಗೆ ಆ್ಯಕ್ಚುಲಿ ಲೈಟ್ ಗ್ರೀನ್ ಕಲರ್ ಗಾಡಿ ಕೊಟ್ಟಿದ್ದೆ ನಾನು. ಯಾರಿಗೆ? ಹಾಂ, ಕಸ್ಟಮರ್ಗೆ. ಅದು ಆ್ಯಕ್ಚುಲಿ ಮಾಲ್ ಫಂಕ್ಷನ್ ಬಂದಿದ್ದು, ನಾನು ಕೊಡ್ಲಿಕ್ಕೆ ಮುಂಚೆನೇ ಕ್ಲಿಯರ್ ಮಾಡ್ಬಿಟ್ಟು ಕೊಟ್ಟಿದ್ದೆ ನಾನು. ಆ ಗಾಡಿ ಅನ್ಕೊಂಡು ಈ ಗಾಡಿ ಪರ್ಫೆಕ್ಟ್ ಇದೆ ನಮ್ಗೆ, ನಾನೇ ಕೊಡ್ತೀನಿ. ಏಕೆಂದ್ರೆ ಅದಕ್ಕೆ ನಿಮ್ಮದೇ ಕಾಂಟ್ಯಾಕ್ಟ್ ಮಾಡಿದ್ದು ನಾನು ಅನ್ಕೊಂಡು. ಏನಕ್ಕಂದ್ರೆ ಒಂದು ಅಲ್ಲಿ ಈಸ್ಕೊಂಡಾಗ ಏನೂ ಇಶ್ಯೂಸ್ ಇಲ್ಲ. ಹಾಂ, ಇವೆಂಟ್ಗೆ ಬಂದಿದ್ದಲ್ಲ. ನೋಡಿ ಫ್ಲಾಟ್, ಫಿಲ್ಟರ್ ನೋಡಿ ಫ್ಲಾಟ್ ಐತಿಲ್ಲ, ಇದು ಮೇಲೆ ಬಂದೈತಿ. ವರ್ಟಿಕಲ್ ಆಗಿ ಬೆಂಡ್ ಮಾಡ್ಕೊಳ್ಳೋದು ಬಾಲಗಳು. ಈ ಸ್ವಲ್ಪ ಗಾಡಿ ಹಿಂಗೆ ಬರ್ತೈತೆ, ಫ್ಲಾಟ್ ಎಲ್ಲ ಗಾಡಿ ಫ್ಲಾಟ್ ಐತೆ, ಒಂದು ಸ್ವಲ್ಪ ಗಾಡಿ ಮಾತ್ರ ಹಿಂಗೆ ವರ್ಟಿಕಲ್ ಐತೆ. ಅದೇ ಪೆಟ್ರೋಲ್ ಜಾಸ್ತಿ ಹಾಕ್ಸಿ ಏನೋ ಬರುತ್ತಾ, ಪೆಟ್ರೋಲ್ 2 ಲೀಟ್ರ್ 3 ಲೀಟ್ರ್ ಪೆಟ್ರೋಲ್ ಬರುತ್ತಲ್ಲ, ಒಳ್ಳೆಯದು. ಹಂಗಿದ್ರೆ ಒಳ್ಳೆ ಸುಮ್ಮನೆ. ಇದರಲ್ಲೂ ಇನ್ನೂ ಅದೇ ಹೇಳಿದ ನಾನು, ಪೆಟ್ರೋಲ್ ನೀವು ಇದು ಹೇಳ್ದಂಗೆ ನಾನು ನೋಡಿದೆ, ತೊಗೊಂಡೋಗ್ಬೇಕಾದ್ರೆ 3 ಲೀಟ್ರ್ ಆಗಿದೆ, 1 ಪಾಯಿಂಟ್ ರೈಸ್ ಆಗಲಿಲ್ಲ, ಏನಿಲ್ಲ. ಓಕೆ ಸರಿ, ಏನೋ ಅಷ್ಟಕ್ಕೆ ನೋಡ್ತಾ ಇಲ್ವೇನೋ. 1 ಪಾಯಿಂಟ್ ರೈಸ್ ಆಗೋದು. ಹಾಂ, 3 ಲೀಟ್ರ್ ಮೇಲೆ ನಾನು ಹಾಕ್ಸಿದೆ. ಅವ್ರು ಆಲ್ರೆಡಿ 1 ಲೀಟ್ರ್ ಮಾಮೂಲಿ ಇದ್ದೇ ಇರುತ್ತಾ, ಅದ್ರ ಮೇಲೆ 3.5 ಲೀಟ್ರ್ ನಾನು ಹಾಕ್ಸಿದೆ. 1 ಪಾಯಿಂಟ್ ರೈಸ್ ಆಗಲಿಲ್ಲ, ಎಲ್ಲ ಇದೆ. ಓಕೆ, ಏನೋ ಇನ್ನು ತೊಗೊಳುತ್ತೆ. ಆಮೇಲೆ ತೊಗೊಂಡು ಫುಲ್ ಟ್ಯಾಂಕ್ ಮಾಡಿಸಿದೆ, ಫುಲ್ ಚೆಲ್ಲೋ ರೇಂಜ್ ಫುಲ್ ಟ್ಯಾಂಕ್ ಮಾಡಿದೆ. ಅವಾಗ ಕೂಡ ಒಂದು ದಿವಸ ಹಿಂಗೆ ರೈಸ್ ಆಗಿದ್ದು ಅಷ್ಟೇ. ಇನ್ನು ಎಷ್ಟು ಕಿಲೋಮೀಟರ್ ಓಡಿದೆ? ಕಮ್ಮಿ ಓಡಿರೋದು ಅಷ್ಟರಲ್ಲಿ ಆಲ್ರೆಡಿ 2 ಪಾಯಿಂಟಿಗೆ ಹೋಗಿದೆ. ಇಷ್ಟಿದೆ ಫ್ಯೂಲು. ಅಲ್ಲಿ ಓಡಿರೋದೇ 140 ಕಿಲೋಮೀಟ್ರು, 1200 ರೂಪಾಯಿ ಪೆಟ್ರೋಲ್ ಹತ್ತಿರ ಕೊಡೋದು, 800 ರೂಪಾಯಿ ಪೆಟ್ರೋಲ್ ಹತ್ತಿರ ಕೊಡ್ತೈತೆ. ಟೆಸ್ಟೆಡ್ ಗಾಡಿ ಐತೆ ಸರ್ ಅಲ್ಲಿ. ಓಕೆ, ಅದು 600 ರೂಪಾಯಿ 700 ರೂಪಾಯಿ ಪೆಟ್ರೋಲ್ ಹತ್ತಿರ ಕೊಡ್ತೈತೆ. ಓಡಿರೋದೇ 112 ಬಂದಿದ್ದೀಗ. ಅಷ್ಟೇ OBD ಕನೆಕ್ಟ್ ಮಾಡಿ ನೋಡ್ತಾರೆ ಅನಿಸುತ್ತೆ. 3/6/24 ಜೂನ್ ಮ್ಯಾನುಫ್ಯಾಕ್ಚರಿಂಗ್ಗೆ, ಜೂನಲ್ಲೇ ಗಾಡಿ ಇಸ್ಕೊಂಡಿದ್ದೀನಿ. ಓಕೆ, ಟೈಮ್ 4:50 ಆಗಿದೆ. ಏನೋ ಮಾಡೋರು ಇದನ್ನ. ಅಂದರೆ ಈಸ್ಕೊಂಡು ಇಷ್ಟು ದುಡ್ಡು ಹಾಕ್ಬಿಟ್ಟು ಈಸ್ಕೊಂಡು 1 ವಾರ ಕೂಡ ಆಗದೆ ಹಿಂಗೆ ಎರರ್ಗಳೆಲ್ಲ ಕಾಣಿಸ್ಬಿಟ್ರೆ ಫುಲ್ ಟೆನ್ಷನ್ ಆಗಿ ಹೋಗ್ತವೆ. ಎರರ್ ಏನಕ್ಕೆಂತ ಬರೋದು, ಒಂದು ಚೆನ್ನಾಗಿ ಇಂಡಿಕೇಶನ್ ಕೊಡುತ್ತೆ, ಥರ ಪ್ರಾಬ್ಲಮ್ ಇದೆ, ಹೋಗಿ ನೋಡ್ಕೊಳ್ಳಿ ಅಂತ ಅಷ್ಟೇ. ಅದೇ ಅದು ತೋರಿಸಿದ್ ಒಳ್ಳೇದದು, ಬಟ್ ಏನಕ್ಕೆ ಎರರ್ ಬರಬೇಕು ಅನ್ನೋದೊಂದು. ಏನೋ ಫುಲ್ ಎಲ್ಲ ಸೇವ್ ಮಾಡಿ ಒಂದು ದುಡ್ಡು ಒಂದು ಹಾಕಿರ್ತೀವಿ, ಅದು ಹಿಂಗೆಲ್ಲ ಆಡ್ಬಿಟ್ರೆ
ಒಂದು ಜಗಿಲ್ಲ ಆಯ್ತಾ ಏನು ಎರರ್ಸ್ ಏನೂ ಇಲ್ವಾ? ಎರರ್ ಏನೂ ಇಲ್ಲ. ಅವ್ರು ಹೇಳೋದು ಇಲ್ಲಿಗೆ ತನ್ನಿ ಅಂತ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳೋರೆ. ಓಕೆನಾ? ಹೌದಾ, ಸರಿ ಹಾಗಾದ್ರೆ ಸಿಗೋಣ. ಸೊ ನೋಡಿದ್ರಲ್ಲ, ಇಶ್ಯೂ ಬಂದು ಸಿಂಪಲ್ ಇತ್ತು, ಏನೋ ತಲೆ ಹೋಗೋಂಥದ್ದು ಇರಲಿಲ್ಲ. ಬಟ್ ಅದೇ ಆ ಫ್ಯೂಸ್ಗಳು, ಅದೇ ನನ್ನ ಗೆಸ್ ಕರೆಕ್ಟಾಗಿತ್ತು, ಫ್ಯೂಸ್ಗಳು ಮಿಸ್ ಆಗಿತ್ತು ಒಂದೆರಡು. ಅದು ಏನೋ ಮ್ಯಾನುಫ್ಯಾಕ್ಚರು ಅಲ್ಲಿ ಇಲ್ಲಿ ಏನೋ ಆಗಿದೆ ಒಟ್ಟಿನಲ್ಲಿ. ಅಗ್ರಿ, ದೇರ್ ಇಸ್ ಎ ಮಿಸ್ಟೇಕ್ ಹ್ಯಾಪಂಡ್, ಅಗ್ರಿ. ಬಟ್ ಇವರು ಆ ಫ್ಯೂಸ್ನ ರಿಪ್ಲೇಸ್ ಕೂಡ ಮಾಡಿಕೊಟ್ಟಿದ್ದಾರೆ ನನಗೆ. ಪ್ಲಸ್ ಒಂದು ಫ್ಯೂಸ್ ಇಶ್ಯೂ ಕೊಡ್ತಾ ಇದ್ದಿದ್ದು ಬಂದು 10 ಆ್ಯಂಪು 15 ಆ್ಯಂಪ್ ಫ್ಯೂಸು ಇಶ್ಯೂ ಕೊಡ್ತಿತ್ತು. ಆ ಇಶ್ಯೂ ಕೊಡ್ತಿದ್ದ ಫ್ಯೂಸ್ನ ರಿಪ್ಲೇಸ್ ಮಾಡಿದ್ದಾರೆ. ಅಂದರೆ ಅಲ್ಲೇ ಇತ್ತು, ಅದರಲ್ಲೇ ಇದ್ದಿದ್ದು, ಅದು ಕರೆಕ್ಟಾಗಿ ಪ್ಲಗ್ ಆಗಿರಲಿಲ್ಲ, ಅದು ಇಶ್ಯೂ ಆಗ್ತಾಯಿದೆ. ಇವಾಗ ನೋಡಿ ಏನು ಎರರ್ಸ್ ಇಲ್ಲ, ಎವ್ರಿಥಿಂಗ್ ಕ್ಲಿಯರ್. ಆಮೇಲೆ ಓಕೆ, ಸೊ ಈಗ ಒಳ್ಳಾಡ್ತಾ ಇದೆ ಅದ್ರ ಮೇಲೆ ಹೋದರೆ. ಓಕೆ, ಈಗ ಇಶ್ಯೂಸ್ ಏನೂ ಇಲ್ಲ, ನೆಮ್ಮದಿಯಾಗಿ ಪೀಸಾಗಿ ಓಡಿಸ್ಬೋದು. ಒಳ್ಳೆ ಸರ್ವಿಸು ಮಾಡಿಸ್ಕೊಡ್ತೀನಿ ಚೆನ್ನಾಗಿ ಅಂತ ಹೇಳ್ತವ್ರೆ. ಟ್ರಸ್ಟ್ ಮಾಡೋಣ, ಇಲ್ಲೇ ಬಿಡೋಣ ಸರ್ವಿಸ್ಗೆ. ನೋಡಿ ಹಂಗೆ ಆನ್ ಆಗಿದ ತಕ್ಷಣ ಎಲ್ಲ ಎರರ್ಸ್ ಹೋಗ್ಬೇಕಲ್ಲಿರೋ ಇಂಡಿಕೇಶನ್ಸ್ ಎಲ್ಲ ಇತ್ತು ಅಂದರೆ ಟೆನ್ಷನು. ಒಂದೇ ಕೈ ಓಡಿಸ್ತಾವ ನಾನು. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಒಂದು ಇಶ್ಯೂ ಆಲ್ರೆಡಿ ಫೌಂಡ್ ಮಾಡಿ ರೆಕ್ಟಿಫೈ ಕೂಡ ಆಯಿತು. ಮೈನರ್ ಇಶ್ಯೂಸ್, ಮುಂದೆ ನೋಡೋಣ ಏನೋ ಇಶ್ಯೂಸ್ ಬರುತ್ತಾ ಇಲ್ವಾ ಹೇಗೆ ಅಂತ. ಸೊ ನಾನು ನಿಮ್ಗೆ ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಸು ಬ್ಲಾಕ್ ಮಾಡ್ತಾ ಇದ್ದಾರೆ.